ಜನ ಬಡವರಿಗೆ ಮಾತ್ರ ಪ್ರಾಬ್ಲಮ್ ಇದೆ ಅನ್ಕೊಂತಿದ್ದಾರೆ, ಶ್ರೀಮಂತರಿಗೂ ಪ್ರಾಬ್ಲಮ್ ಏನೋ ಒಂದು ಇನ್ಕಮ್ ಬರಲೇಬೇಕಲ್ವಾ. ಸೊ ಈ ಪ್ರಾಬ್ಲಮ್ಸ್ ಇರ್ತವೆ ಶ್ರೀಮಂತರಿಗೆ, ಬಿಕಾಸ್ ದೇ ಕೇರ್ಡ್ ಅಬೌಟ್ ಮೋರ್ ಪೀಪಲ್. ಬಟ್ ನಾವು ಬರುತ್ತೆ, ಇದು ನಿಜನೇ, ಶಾಪ ಅನ್ನೋದು ಮಾಡ್ತಾರೆ ಜನ. ವಿಶಿಂಗ್ ಬ್ಯಾಡ್. ಇಲ್ಲ, ದಾನ ಮಾಡಿದ್ರೆ ನೀವು ಕರೆಕ್ಟ್ ಆಗಿ NGOಗೆ ದಾನ ಮಾಡಿದ್ರೆ ಯಾವುದು TDS ಬರಲ್ಲ, ಟ್ಯಾಕ್ಸ್ ಬರಲ್ಲ. ಬಟ್ ಹೆಂಗೆ ಅಂದ್ರೆ ಇವಾಗ ಸಿಸ್ಟಮ್ ಮಾಡಿದ್ದಾರೆ ಗವರ್ಮೆಂಟ್, ಅದಕ್ಕೆ ಏನ್ ಮಾಡೋದು, ರಿಚ್ ಪೀಪಲ್ಗೆ ಪ್ರಾಡಕ್ಟ್ಸ್ ಕೊಡ್ಬೇಕಲ್ಲ ಪಾಪ ಅವ್ರಿಗೆ. ರಿಚ್ ಪೀಪಲ್ ಪ್ರಾಬ್ಲಮ್ ಅಂತಾರೆ ಅದಕ್ಕೆ. ರಿಚ್ ಪೀಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಆಡಿ, ಮರ್ಸಿಡೀಸ್, ಅದು ಇದು ಎಲ್ಲರೂ ಇದ್ದಾರೆ. ಅದು ಪ್ರಾಬ್ಲಮ್ಸ್. ಆರ್ಟಿಸ್ಟ್ಸ್ ಇದ್ದಾರೆ, ಒಂದೊಂದು ಕೋಟಿಗೆ ಮಾಡ್ತಾರೆ ಒಂದೊಂದು ಪೇಂಟಿಂಗ್. ಯಾಕಂದ್ರೆ ಅದು ತಗೊಂಡ್ಬಿಟ್ಟು ಈ ಪೇಂಟಿಂಗ್ ತಗೊಂಡು ಇನ್ನೊಬ್ರಿಗೆ ಮಾಡಿ ಅವ್ರಿಗೆ ಇನ್ನೊಬ್ರಿಗೆ ಮಾಡಿ ಏನೋ ಒಂದು ಟ್ಯಾಕ್ಸ್ ಅಡ್ಜಸ್ಟ್ ಬಿಟ್ಟು ಹೆಂಗೋ ಆಗ್ಬಿಡತ್ತೆ. ಶ್ರೀಮಂತರಾದ್ರೆ ಇದೆಲ್ಲ ಕಲಿಬೇಕು, ಇಲ್ಲಾಂದ್ರೆ ಹೋಗ್ಬಿಡತ್ತೆ ದುಡ್ಡೆಲ್ಲ. ನೀವು ಕಷ್ಟಪಟ್ಟು ದುಡ್ದಿರೋದೆಲ್ಲ ಹೋಗ್ಬಿಡತ್ತೆ. ಇವಾಗ ನಾವು ಸ್ಲೋ ಬ್ರಾಕೆಟ್ ಅಲ್ಲಿ ಇದ್ರೆ ಪರವಾಗಿಲ್ಲ, ಟ್ಯಾಕ್ಸೇ ಬೇಡ ಅಂತಾರೆ ಗವರ್ಮೆಂಟ್. ಪರವಾಗಿಲ್ಲ, ಒಂದ್ ಬ್ರಾಕೆಟ್ ಮೇಲೆ ಇನ್ ಸ್ವಲ್ಪ ತಗೊಳ್ತಾರೆ, ಒಂದು 10% ಕೊಡಿ, 20% ಕೊಡಿ, 30% ಕೊಡಿ. ಸಿಕ್ಕಾಪಟ್ಟೆ ಶ್ರೀಮಂತ ಆದ್ರೆ 50% ಕೊಡಿ. ಜನ ಬಡವರಿಗೆ ಮಾತ್ರ ಪ್ರಾಬ್ಲಮ್ ಇದೆ ಅನ್ಕೊಂತಿದ್ದಾರೆ, ಶ್ರೀಮಂತರಿಗೂ ಪ್ರಾಬ್ಲಮ್ ಇದೆ, ಮಿಡಿಲ್ ಕ್ಲಾಸ್ ಅವ್ರಿಗೂ ಪ್ರಾಬ್ಲಮ್ ಇದೆ, ಎಲ್ರಿಗೂ ಪ್ರಾಬ್ಲಮ್ ಇದೆ. ದೊಡ್ಡ ಕನ್ಸರ್ನ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಯಾಕಂದ್ರೆ ಅದೊಂದು ಸಿಸ್ಟಮ್. ಇವಾಗ ನದಿ ಅನ್ನೋದು ಒಂದು ಸಿಸ್ಟಮ್, ಅದ್ರಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ. ಮೊಸಳೆ ಇರುತ್ತೆ ಕಾವೇರಿಯಲ್ಲಿ, ಎಲ್ಲ ಕಡೆ ಈಜಾಡಕ್ಕಾಗಲ್ಲ. ನಾನು ಅವತ್ ಕಾವೇರಿಯಲ್ಲಿ ಈಜ್ಬಿಟ್ಟು ಇದು ಕಚ್ಬಿಟ್ಟಿದ್ದೆ, ಫಿಶ್ ಲಾರ್ವೆ ಕಚ್ಬಿಟ್ಟಿದ್ದೆ. ಅದಾದ್ಮೇಲೆ ಸೊಳ್ಳೆ ಏನೂ ಇಲ್ಲ ಅನ್ಕೊಂಡೆ, ಮನೆಗೆ ಬಂದೆ ಮಲ್ಕೊಂಡೆ, ಸೊಳ್ಳೆ ಕಚ್ತಾ ಇತ್ತು. ನೀವೆಲ್ಲ ಯಾರು ಏನೂ ಇಲ್ಲಪ್ಪ ಇದು ಕಂಪೇರ್ ಮಾಡಿ. ಸುಮ್ಮನೆ ಎಕ್ಸ್ಪೀರಿಯನ್ಸಸ್ ಡಿಫ್ರೆಂಟ್ ಟೈಪ್ಸ್ ಆಗುತ್ತೆ ರಿವರ್ ಅಲ್ಲಿ. ನನ್ನ ಫ್ರೆಂಡ್ ಒಬ್ಬ ಒಳ್ಳೆ ಸ್ವಿಮ್ಮರ್, ಅಲ್ಲಿ ಹೋಗ್ಬಿಟ್ಟು ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡು ಹೆಂಗೋ ಹೊರಗೆ ಬಂದ ಅವನು. ಸೊ ಡೇಂಜರ್ಸ್ ಇದ್ದೇ ಇರುತ್ತೆ ಒಂದು ರಿವರ್ ಅಂದ್ರೆ. ಸೊ ನಾವು ಅದ್ರ ಮೇಲೆ ಹೇಗೆ ಹೋಗ್ಬೇಕು, ಸೇಫ್ ಆಗಿ ಬೋಟ್ ಯಾವ ತರ ಮಾಡ್ಬೇಕು. ಇವಾಗ ತೆಪ್ಪ ತಗೊಂಡು ನಮ್ಮೂರಲ್ಲಿ ಎಲ್ಲಿ ಬೇಕಾದ್ರೆ ಹೋಗ್ತಾರೆ ಕಾವೇರಿಗೆ. ಅದ್ ಹಿಂಗೆ ಅದಕ್ಕೊಂದು ಪ್ರೊಟೆಕ್ಷನ್ ಮಾಡ್ಕೊಂಡು ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು. ಅದೇ ತರ ದುಡ್ಡಲ್ಲೂ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ ಇದೆ. ಯಾಕಂದ್ರೆ ದುಡ್ಡು ಜಾಸ್ತಿ ಆಗ್ತಾ ಏನಾಗುತ್ತೆ, ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಬರುತ್ತೆ, ದೊಡ್ಡ ಪ್ರಾಬ್ಲಮ್ ಬರುತ್ತೆ, ಚಿಕ್ಕದಲ್ಲ. ಮತ್ತೆ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡೋ ಶಕ್ತಿನೂ ಬರುತ್ತೆ ನಿಮ್ಗೆ. ಸೊ ಅಬಂಡೆನ್ಸ್ ಬರ್ತಾ ಇದ್ದಂಗೆ, ಇವಾಗ ಸೆಲ್ಫಿಶ್ನೆಸ್ ಇರೋನ್ಗೆ ಇಷ್ಟೇ ಒಂದು ಲಿಮಿಟೆಡ್ ಅಬಂಡೆನ್ಸ್ ಇರುತ್ತೆ. ಇವಾಗ ಯಾರು ಬೇರೆಯವ್ರಿಗೆ ಸೇವೆ ಮಾಡ್ಬೇಕು ಅಂತಾರಲ್ಲ, ಅವ್ರ ಹತ್ರ ಸಿಕ್ಕಾಪಟ್ಟೆ ಅಬಂಡೆನ್ಸ್ ಬರುತ್ತೆ. ಸೊ ಖರ್ಚು ಮಾಡ್ತಾರೆ ಅವ್ರು ಸಿಕ್ಕಾಪಟ್ಟೆ. ಇವಾಗ ನಮ್ಮ NGOದ ಎಕ್ಸ್ಪೆನ್ಸಸ್ ಆಲ್ಮೋಸ್ಟ್ 50-60 lakhs ಆಗುತ್ತೆ ಒಂದು ತಿಂಗಳಿಗೆ, ಜಸ್ಟ್ ಎಕ್ಸ್ಪೆನ್ಸಸ್. ಸೊ ಅಷ್ಟು ಅರ್ನ್ ಮಾಡ್ಬೇಕಲ್ಲ, ಅಷ್ಟೊಂದು ಎಂಪ್ಲಾಯೀಸ್ ಇದಾರಲ್ಲ, ಅವ್ರಿಗೆಲ್ಲ ಕಾಸು ಕೊಡ್ಬೇಕಲ್ಲ, ಏನೋ ಒಂದು ಇನ್ಕಮ್ ಬರಲೇಬೇಕಲ್ವಾ. ಸೊ ಈ ಪ್ರಾಬ್ಲಮ್ಸ್ ಇರ್ತವೆ ಶ್ರೀಮಂತರಿಗೆ, ಬಿಕಾಸ್ ದೇ ಕೇರ್ಡ್ ಅಬೌಟ್ ಮೋರ್ ಪೀಪಲ್. ಬಟ್ ನಾವೇನ್ ಮಾಡ್ತೀವಿ, ಮೆಟೀರಿಯಲ್ಲು ಸ್ಪಿರಿಚುವಲ್ ಅಲ್ಲ, ಇದು ಶ್ರೀಮಂತರು ಸ್ಪಿರಿಚುವಲ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಆ್ಯಕ್ಚುಲಿ ಅದೇ ಸಾಧ್ಯ, ಯಾಕಂದರೆ ಅವರು ಜಾಸ್ತಿ ಜನದ ಸೇವೆ ಮಾಡೋವಂಥ ಅವ್ರಿಗೊಂದು ಅವಕಾಶ ಇರುತ್ತೆ, ನಮಗಿರಲ್ಲ. ಯಾಕೆಂದರೆ ನಾವು ಅಬಂಡೆಂಟ್ ಇಲ್ಲ, ನಾವು ಶ್ರೀಮಂತರಲ್ಲ, ಮಿಡಲ್ ಕ್ಲಾಸ್ ಆಗಿರ್ತೀವಿ ಅಂದರೆ ಆ ಅವಕಾಶ ನಮ್ಗೆ ಸಿಗಲ್ಲ. ಸೇವೆ ಮಾಡೋ ಅವಕಾಶ ಎಲ್ಲಿ ಸಿಗುತ್ತೆ? ಎಷ್ಟು ಸೇವೆ ಮಾಡ್ತೀರಾ? ದುಡ್ಡು ಖಾಲಿ ಹೋಗುತ್ತೆ ಸೇವೆ ಮಾಡಿದ್ರೆ. ನಮ್ಮ ಕಪ್ ನಾವು ಫಿಲ್ ಮಾಡ್ಕೊಳ್ಬೇಕು. ಫಸ್ಟ್ ನಾವು ಅಬಂಡೆಂಟ್ ಆಗಿ ಓವರ್ಫ್ಲೋ ಆಗಬೇಕಾದ ಟ್ಯಾಂಕು ಅದು ಬೇರೆಯವ್ರಿಗೆ ಕೊಡಿ. ಗುರುಜಿ, ಜನರಲಿ ಈ ಲಾ ಆಫ್ ಅಟ್ರಾಕ್ಷನ್ ಅಂತ ಇಟ್ಸ್ ಅ ವೆರಿ ಟ್ರೆಂಡಿಂಗ್ ಟಾಪಿಕ್ ರೈಟ್ ನೌ. ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳುವಂಥದ್ದು ವಾಟ್ ಇಟ್ ಮೇನ್ಲಿ ಸೇಸ್ ಇಸ್, ನಮ್ಗೇನಾದ್ರು ಈಗ CEO ಆಗಬೇಕಂದ್ರೆ ಐ ಶುಡ್ ಬಿಲೀವ್ ಫಸ್ಟ್ ದಟ್ ಐ ಆಮ್ ಅ CEO. ಐ ಶುಡ್ ಆ್ಯಕ್ಟ್ ಇನ್ ಅ ಮಿರರ್, ಗೋ ಆ್ಯಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಎ ಮಿರರ್. CEOನ ಫ್ರೀಕ್ವೆನ್ಸಿಯಲ್ಲಿ ಇಲ್ಲ ವೈಬ್ರೇಷನಲ್ಲಿ ನಾವು ಇರಬೇಕಾಗತ್ತೆ. ಆವಾಗ ಯೂನಿವರ್ಸ್ ಬಿಲೀವ್ಸ್ ಆ್ಯಂಡ್ ಇಟ್ ಸೆಂಡ್ಸ್ ಮೋರ್, ಆ ಒಂದು ಆಪರ್ಚುನಿಟೀಸನ್ನು ಕೊಡುತ್ತೆ ಅಂತ ಹೇಳುವಂಥದ್ದು. ಸೊ ಜನರಲಿ ಏನಾಗುತ್ತೆ, ವೆನ್ ವಿ ಆರ್ ಇನ್ ಅ ಲ್ಯಾಕ್ ಮೈಂಡ್ಸೆಟ್ ಇಸ್ ಅ ಮೇಜರ್ ಪ್ರಾಬ್ಲಮ್ ಇನ್ ಅಬಂಡೆನ್ಸ್ ಅಂತ ಹೇಳುವಂಥದ್ದು. ಇನ್ ಅ ಲ್ಯಾಕ್ ಮೈಂಡ್ಸೆಟ್ಟಲ್ಲಿ ಇರುವಾಗ ಯು ಫೀಲ್ ಮೋರ್ ಆಫ್ ಅ ಲ್ಯಾಕ್. ಸೊ ಆ ಒಂದು ಅಬಂಡೆನ್ಸ್ ಮೈಂಡ್ಸೆಟ್ಗೆ ಹೌ ಕ್ಯಾನ್ ವಿ ಶಿಫ್ಟ್ ಅವರ್ ಸೆಲ್ಫ್ಸ್? ಅಲ್ಲ, ನೀವು ಹೇಳಿದ ಸರಿನೇ, ಮೈಂಡ್ಸೆಟ್ ಮೇಲೆ ಹೋಗುತ್ತೆ. ಅಬಂಡೆನ್ಸ್ ಅನ್ನೋದು ಮೈಂಡ್ಸೆಟ್ಟಲ್ಲಿ ಇರೋದು, ನಮ್ಮ ಯೋಚನೆಗಳಲ್ಲಿ. ಬಟ್ ಅದು ನಾವು ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಒಳ್ಳೆ ಯೋಚನೆ ಮಾಡೋದು ನಾವು ಪ್ರಾಕ್ಟೀಸ್ ಮಾಡಬೇಕು. ಬಟ್ ಅದನ್ನು ಬಿಲೀವ್ ಮಾಡೋದು ಅವಶ್ಯಕತೆ ಇಲ್ಲ. ಅದು ಹೇಗಾಗತ್ತೆ ಬಿಲೀವ್ ಮಾಡೋದು?
ಏನು ಪ್ರೂಫ್ ಇಲ್ಲ, ಹೇಗೆ ಬಿಲೀವ್ ಮಾಡೋದು? ಏನು ಪ್ರಮಾಣ ಇಲ್ಲ, ಪ್ರಮಾಣ ಇಲ್ಲದೆ ಹೆಂಗೆ ಬಿಲೀವ್ ಮಾಡೋದು? ಇಫ್ ಇಸ್ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಅದು ಫೇಕ್ ಅಂತ ನಿಮಗೂ ಗೊತ್ತಿರುತ್ತಲ್ವಾ? ಓಕೆ. ಸೊ ಅದರಲ್ಲಿ ಕಚ್ಚೋಕೋಬೇಡಿ, ಅದು ಸಿಕ್ಕಾಬಿಟ್ಟೆ ರಾಂಗ್ ಟೀಚಿಂಗ್ ಅದು. ರೈಟ್ ಟೀಚಿಂಗ್ ಏನು ಅಂದರೆ OTGS ಕಲ್ತ್ಕೊಂಬಿಡಿ ಇವತ್ತು. ಓಕೆ. ಇಂಡಿಯನ್ ಮಿಲಿಟ್ರಿಯಿಂದ ಹಿಡಿದು ಕರ್ನಾಟಕ ಪೊಲೀಸು, ತಮಿಳ್ನಾಡು ಪೊಲೀಸು, ಆಮೇಲೆ ನೇವಿ ಕಮಾಂಡೋಸ್, ಆಮೇಲೆ ಬಿಸ್ನೆಸ್ಸಸ್ ಆ್ಯಂಡ್ ಪೊಲಿಟಿಷಿಯನ್ಸ್ ಆ್ಯಂಡ್ ಯಾರ್ಯಾರಿಗೂ ಈ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ ನಾನು. OTGS ಇವಾಗ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. OTGS ಅಂದರೆ ಏನದು? O ಅಂದರೆ ಏನದು? ಆಬ್ಸ್ಟಿಕಲ್ಸ್. ಇದು ನಮಗೆ ಗೊತ್ತಾಗತ್ತೆ. ಆಬ್ಸ್ಟಿಕಲ್ಸ್ ಏನು ಅಂತ ಬರ್ಕೊಂಬಿಡಿ. ನೀನು ಯಾಕೆ ಶ್ರೀಮಂತ ಆಗೋಕ್ಕಾಗಲ್ಲ, ನಾನು ಯಾಕೆ ಶ್ರೀಮಂತ ಆಗೋಕ್ಕಾಗಲ್ಲ ಅಂತ ಆಬ್ಸ್ಟಿಕಲ್ಸ್ ಎಲ್ಲ ರೀಸನ್ ಬರ್ಕೊಳ್ಳಿ. ಅದು ರೀಸನ್ ಬರ್ಕೊಂಡ ತಕ್ಷಣ ನಿಮಗೆ ಅದನ್ನು ಟಾಸ್ಕಾಗಿ ಕನ್ವರ್ಟ್ ಮಾಡಿ. ನನಗೆ ಜ್ಞಾನ ಇಲ್ಲ ಅಂದರೆ ಜ್ಞಾನ ಪಡ್ಕೊಳ್ಳೋದು ನನ್ನ ಟಾಸ್ಕ್, ಸರಿನಾ? ಅದು ಆಬ್ಸ್ಟಿಕಲ್ಸ್ನೆಲ್ಲ ಟಾಸ್ಕಾಗಿ ಕನ್ವರ್ಟ್ ಮಾಡಿ. ಅದು ಲ್ಯಾಂಗ್ವೇಜಲ್ಲಿ ಬರುತ್ತೆ, ನೀವು ಹೇಗೆ ಚೇಂಜ್ ಮಾಡ್ತೀರಾ ಅದನ್ನು. ಮದರ್ ಇನ್ ಲಾ ಇಸ್ ಹಾರಿಬಲ್ ಅಂತ ಅಂದ್ಕೊಂಡ್ರೆ ನಮ್ಮ ಮನೇಲಿ ಬಿಡಲ್ಲ, ಇನ್ಲಾಸ್ ಅಗ್ರಿ ಮಾಡಲ್ಲ, ಪೇರೆಂಟ್ಸ್ ಅಗ್ರಿ ಮಾಡಲ್ಲ, ಮನೇಲಿ ಎನ್ಕರೇಜ್ಮೆಂಟ್ ಇಲ್ಲ ಅಂದರೆ ಫಸ್ಟ್ ಟಾಸ್ಕು ಮನೆಯವ್ರನ್ನ ಹೇಗೆ ಎನ್ಕರೇಜಿಂಗ್ ಮಾಡೋದು ಅಂತ ಅದು ಫಸ್ಟ್. ಅದು ಕಲಿಯೋದೇ ನಿಮ್ದು ಫಸ್ಟ್ ಟಾಸ್ಕ್. ಕನ್ವರ್ಟ್ ಆಯ್ತಲ್ಲ, ಎಲ್ಲ ನಿಮ್ಮದು ಆಬ್ಸ್ಟಿಕಲ್ಸ್ ಎಲ್ಲನೂ ನೀವು ಟಾಸ್ಕಾಗಿ ಕನ್ವರ್ಟ್ ಮಾಡಿ. ಈ ಥರ ನನ್ನ ಹೆಲ್ತ್ ಸರಿ ಇಲ್ಲಪ್ಪ, ಹೆಲ್ತ್ ಬಗ್ಗೆ ಕಲ್ತ್ಕೊಂಡು ಹೆಲ್ತಿ ಆಗೋದು ನಾನು, ಅದು ಫಸ್ಟ್ ಟಾಸ್ಕು. ಯಾಕಂದರೆ ಎನರ್ಜಿ ಬೇಕು, ಶ್ರೀಮಂತರಾಗೋಕ್ಕೆ, ಅಬಂಡೆನ್ಸ್ ಇರೋಕ್ಕೆ ಎನರ್ಜಿ ಬೇಕು. ಸೊ ಎಕ್ಸಸೈಸ್ ಏನೋ ಒಂದು ಮಾಡಿ, ಡಯಟ್ ಸ್ವಲ್ಪ ಮಾಡಿ, ಲೈಫ್ ಸ್ಟೈಲ್ ಚೇಂಜ್ ಮಾಡಿ. ಎಷ್ಟೊತ್ತಿಗೋ ಮಲ್ಕೊಳ್ಳೋದು, ಬೆಡ್ ಒಳಗಡೆ ಮೊಬೈಲ್ ಫೋನ್ ಬರಲೇಬಾರ್ದು, ಯಾವ ಸ್ಕ್ರೀನು ಬರಲೇಬಾರ್ದು ಬೆಡ್ರೂಮಲ್ಲಿ. ಎಲ್ಲ ನೀವು ಹಾಲಲ್ಲಿ ಮುಗಿಸ್ಕೊಂಡು ಮನೇಲಿ ಬಂದು ಬೆಡ್ರೂಮಿಗೆ ಬಂದು ಸ್ಲೀಪ್ ಮಾಡಿ, ಅಷ್ಟೇ, ನಿದ್ದೆ ಮಾಡಬೇಕಷ್ಟೇ ಅಲ್ವಾ? ಸೊ ಆ ಥರ ನಾವು ಸ್ವಲ್ಪ ಸ್ಟ್ರಿಕ್ಟಾಗಿದ್ದರೆ ನಮ್ಮ ಶಿಸ್ತು, ದಿನಚರ್ಯ, ನಮ್ಮ ಹೆಲ್ತ್ ವಾಪಸ್ ಬಂದುಬಿಡುತ್ತೆ. ಅದೊಂದು ಟಾಸ್ಕು, ಹೌದಾ? ಸೊ ಹೆಲ್ತ್ ಆಗಲಿ, ರಿಲೇಷನ್ಶಿಪ್ ಆಗಲಿ, ನಮ್ಮದು ಫೈನಾನ್ಷಿಯಲ್ ಆಗಲಿ, ಯಾವುದು ಆಬ್ಸ್ಟಕಲ್ ಇದ್ರೇನು ಎಲ್ಲ ಆಬ್ಸ್ಟಕಲ್ ಬರ್ಕೊಂಬಿಡಿ. ಇಲ್ಲಾಂದರೆ ನನ್ನ ಸೆಲ್ಫ್ ಎಸ್ಟೀಮ್ ಸರಿ ಇಲ್ಲ, ಐ ಫೀಲ್ ಐ ಡೋಂಟ್ ಡಿಸರ್ವ್ ಇಟ್. ದೆನ್ ಡಿಸರ್ವಿಂಗ್ ಆಗೋದು ಹೇಗೆ, ಅದು ಕಲ್ತ್ಕೊಂಡು ಡಿಸರ್ವಿಂಗ್ ಆಗೋದು ಫಸ್ಟ್ ಟಾಸ್ಕು. ಎಲ್ಲ ಆಬ್ಸ್ಟಿಕಲ್ಸು ಟಾಸ್ಕ್ ಆಯಿತು, ಹೌದಾ? OT ಆಯಿತು. ಮಿಕ್ಕಿದ್ದು ಜಿ ಅನ್ನೋದು ಈಸಿ, ಗೆಸ್ ಮಾಡ್ಕೊಳ್ಳಿ ಅಷ್ಟೇ. ಇದು ಎಷ್ಟು ಟೈಮ್ ಆಗುತ್ತೆ ನನಗೆ ಕಲಿಯೋಕ್ಕೆ ಅಂತ ಆ ಕಾಲ ನೀವು ಕ್ಯಾಲ್ಕುಲೇಟ್ ಮಾಡಿ ಬರ್ಕೊಂಬಿಡಿ. 1 ತಿಂಗಳಾಗತ್ತಾ ಮನೆಯಲ್ಲಿ ಶಾಂತಿ ಮಾಡಿ ಒಪ್ಪಿಗೆಗಳು ತೊಗೊಳಕ್ಕೆ? 1 ತಿಂಗಳಾಗತ್ತಾ? 1 ತಿಂಗಳು ಅಂತ ಹಾಕಿ, ಅದು ಆಬ್ಸ್ಟಿಕಲ್ ಡೆಡ್ಲೈನ್ ಒಂದು ಕೊಟ್ಕೊಳ್ಳೋದು. ಹಾಂ, ಗೆಸ್ ಮಾಡಿ ಎಷ್ಟೊತ್ತಾಗತ್ತೆ ಅಂತ ಆನೆಸ್ಟಾಗಿ ಗೆಸ್ ಮಾಡಿ. ಸುಳ್ಳು ಬಿಲೀಫು ಯಾವುದು ಮಾಡಬೇಡಿ. ಇಲ್ಲಿ ಕರೆಕ್ಟಾಗಿ ಆನೆಸ್ಟಾಗಿ ಹೇಳಿ, ಇದು ಸಾಲ್ವಬಲ್ ಪ್ರಾಬ್ಲಮ್ ಇಲ್ಲ ಅನ್ಸಾಲ್ವಬಲ್ ಆದರೆ ಅಕ್ಸೆಪ್ಟ್ ಮಾಡಿಕೊಂಡು ನೀವು ಅಲ್ಲಿಂದ ಎಸ್ಕೇಪ್ ಆಗಬೇಕು. ಯಾಕೆಂದರೆ ಎನ್ವೈರ್ನ್ಮೆಂಟ್ ಸಪೋರ್ಟ್ ಮಾಡ್ತಿಲ್ಲ ನಿಮ್ಮನ್ನು ರಿಚ್ ಆಗಿ. ಫಾರ್ ಎಕ್ಸಾಂಪಲ್, ಇವಾಗ ಯುಕ್ರೇನಲ್ಲಿ ವಾರ್ ನಡೀತಾ ಇದೆಯೋ ಇನ್ನೂ ನಂಗೆ ಗೊತ್ತಿಲ್ಲ, ಬಟ್ ನಡೀತಾಯಿತ್ತು ಅಷ್ಟು ಗೊತ್ತು. ಆ ಟೈಮಲ್ಲಿ ಅಬಂಡೆನ್ಸ್ಗೆ ಆಪರ್ಚುನಿಟಿ ಇರುತ್ತಾ? ಬಾಂಬ್ ಬೀಳ್ತಾ ಇರುತ್ತೆ, ಅಬಂಡೆನ್ಸಿಗೆ ಆಪರ್ಚುನಿಟಿ ಇರುತ್ತಾ? ಅಂದರೆ ಇದ್ರ ಅನ್ಸಾಲ್ವಬಲ್ ಪ್ರಾಬ್ಲಮ್, ನಾವು ಮಾಡೋಕ್ಕಾಗಲ್ಲ ಅಂದರೆ ನಾವು ಆ ಎನ್ವೈರ್ನ್ಮೆಂಟಿಂದ ಎಸ್ಕೇಪ್ ಆಗೋದು ಹೇಗೆ ಅಂತ ಪ್ಲ್ಯಾನ್ ಮಾಡ್ಕೋಬೇಕು. ಒನ್ಲಿ ಅದು ಅನ್ಸಾಲ್ವಬಲ್ ಪ್ರಾಬ್ಲಮ್ ಆದಾಗ ಇದಕ್ಕೆ ತೀರ್ಮಾನನೇ ಇಲ್ಲ, ಇದಕ್ಕೆ ಇದೇ ಒಂದು ಗೆಲುವು ಇಲ್ಲ ನನಗೆ, ಇದರಲ್ಲಿ ಬರೀ ಲಾಸ್ ಆಗ್ತಿದೆ ಅಂದರೆ ಎಸ್ಕೇಪ್ ಆಗ್ಬೋದು ಅಲ್ಲಿಂದ. ಕೆಲವೊಂದು ಮ್ಯಾರೇಜಸ್ ಓನ್ಲಿ ಆರ್ ಆ್ಯಕ್ಚುಲಿ ಡೈವರ್ಸ್ ಬೇಕಾಗತ್ತೆ. ಕೆಲವೊಂದು ಮ್ಯಾರೇಜಸಲ್ಲಿ ಮಾತ್ರ ತುಂಬ ಅನ್ಸಾಲ್ವಬಲ್ ಆದಾಗ ಡಿವೋರ್ಸ್ ಬೇಕಾಗತ್ತೆ. ಬಟ್ ಆಗ್ತಿರೋ ಡಿವೋರ್ಸಸ್ಸು ತುಂಬಾ ಇದೆ. Most of it could have been solved if they learned some little bit manners and respect. ಅಷ್ಟೇ, ಮ್ಯಾನರ್ಸ್ ಆ್ಯಂಡ್ ರೆಸ್ಪೆಕ್ಟ್ ಇಲ್ಲದೇ ಡೈವರ್ಸಸ್ ಆಗ್ತಿರೋದು. ಸೊ ಸೇಮ್ ವೇ ನಾವು ಜನರಿಗೆ ವ್ಯಾಲ್ಯೂ ಕೊಡದೆ ನಾವು ಬಡವರಾಗಿದ್ದೀವಿ. ಜನರಿಗೆ ವ್ಯಾಲ್ಯೂ ಕೊಟ್ಟರೆ, ವ್ಯಾಲ್ಯೂ ಅಂದರೆ ಅವ್ರಿಗೆ ಏನೋ ಒಂದು ಪ್ರಾಫಿಟ್ ಕೊಡಬೇಕು, ಏನೋ ಒಂದು ಅವ್ರಿಗೆ ಅಡ್ವಾಂಟೇಜ್ ಇರಬೇಕು, ನಮ್ಮ ಜೊತೆ ಸೇರಿಬಿಟ್ಟು ಅವ್ರಿಗೇನೋ ಒಂದು ಅಡ್ವಾಂಟೇಜ್ ಇರಬೇಕು. ಆವಾಗ ಅವರು ದುಡ್ಡು ಕೊಡೋಕ್ಕೆ ರೆಡಿ ಮಾಡ್ತಾರೆ. ಇವಾಗ ನಮ್ಮ ಗುರುಗಳು ಕೇಳಿದ್ರು, ದುಡ್ಡು ಅನ್ನೋದು ಎಲ್ಲಿಂದ ಬರುತ್ತಪ್ಪ ಅಂತ. ನಾನು ಹೇಳಿದೆ, ಆಫ್ಕೋರ್ಸ್ ಗಾಡೆಸ್ ಲಕ್ಷ್ಮಿಯಿಂದ ಬರುತ್ತೆ.
ಆಮೇಲೆ ಬೈದರು ನಿನ್ನ ತಲೆ ಅಂತ. ಹೋ ಕುಬೇರನ ಅಂತ ಕೇಳಿದೆ, ಇಲ್ಲ. ಸ್ವರ್ಣ ಭೈರವ ಅಂತ, ಇಲ್ಲ. ಎಲ್ಲಿಂದ ಬಂತವ ನಿಂಗೆ ಕಾಸು ಇಷ್ಟು ವರ್ಷ, ಯೋಚನೆ ಮಾಡು. ನನ್ನ ಬ್ಯಾಂಕ್ ಅಕೌಂಟ್ಗಾ ಅಂತ ಕೇಳಿದೆ. ಹೌದು, ನಿನ್ನ ಬ್ಯಾಂಕ್ ಅಕೌಂಟಿಗೆ ಎಲ್ಲಿಂದ ಬಂತು ಕಾಸು? ಬೇರೆಯವ್ರ ಬ್ಯಾಂಕ್ ಅಕೌಂಟಿಂದ ಬಂತು. ಅಲ್ಲಿಂದನೇ ಬರೋದು ಬ್ಯಾಂಕ್ ಅಕೌಂಟ್, ಜನರಿಂದ ಬರೋದು. ಅವ್ರ ಬ್ಯಾಂಕ್ ಅಕೌಂಟಿಂದ ಅವರು ನಿಮ್ಮ ಮೇಲೆ ಫೀಲ್ ಮಾಡೋ ಪ್ರೀತಿ, ವಿಶ್ವಾಸ, ರೆಸ್ಪೆಕ್ಟಿಂದ ಅವರು ಕಾಸು ಕೊಡೋದು ನಿನ್ನ ಬ್ಯಾಂಕ್ ಅಕೌಂಟ್ಗೆ. ಇದು ಒಳ್ಳೆ ಕಾಸು. ಹೆದರ್ಕೊಂಬಿಟ್ಟು ಕೊಡ್ತಾರಲ್ಲ ನಿಮಗೆ, ಅದು ಒಳ್ಳೆ ಕಾಸಲ್ಲ, ಅದು ಇಸ್ಕೋಬೇಡಿ ಯಾವತ್ತು. ಆಮೇಲೆ ಹೆಲ್ತ್ಗೋಸ್ಕರ ಯಾವತ್ತೂ ಕಾಸು ತೊಗೋಬೇಡ ಅಂತ ಹೇಳಿದ್ದಾರೆ ನನಗೆ. ಇವಾಗ ಯಾರಿಗಾದರೂ ಹೀಲಿಂಗ್ ಮಾಡಿದರೆ ಕಾಸು ಕೇಳಬೇಡ. ಅವ್ರಿಗೆ ಹೇಳಿ, ಏನಾದ್ರು ಕಾಣಿಕೆ ಕೊಡಬೇಕು ನೀವು ಅಂದರೆ ಕೊಟ್ಬಿಡಿ. ಗುರು ದಕ್ಷಿಣೆ ಏನಾದ್ರು ಕೊಡ್ತೀರಾ ಅಂದರೆ ಕೊಡಿ. ಬಟ್ ಪ್ಲೀಸ್ ನೀವು ಚಾರ್ಜ್ ಮಾಡಬೇಡಿ, ಯಾರಿಗೂ ಚಾರ್ಜ್ ಮಾಡಬೇಡಿ ಹೆಲ್ತ್ ವಿಷಯ ಬಂದಾಗ. ಇವಾಗ ಹೆಲ್ತ್ ಇಂಡಸ್ಟ್ರಿನೇ ಇದೆ, $1 ಬಿಲಿಯನ್ ಇಂಡಸ್ಟ್ರಿ. ಇಟ್ ಈಸ್ ಹೈಲಿ ರನ್ನಿಂಗ್ ಮಾರ್ಕೆಟ್. ಹಾಂ, ಮತ್ತು ಇದು ಅಷ್ಟೇ. ಇವಾಗ ಎಜುಕೇಷನ್ ಅನ್ನೋದು ಇನ್ನೊಂದು ದೊಡ್ಡ $1 ಬಿಲಿಯನ್ ಇಂಡಸ್ಟ್ರಿ ಆಗ್ಬಿಟ್ಟಿದೆ. ಅದಾದಮೇಲೆ ಮಕ್ಕಳಿಗೆ ಕನ್ಫ್ಯೂಷನ್ನೇ, ಏನು ಮಾಡೋದು ನೆಕ್ಸ್ಟ್ ಅಂತಲೇ ಗೊತ್ತಿಲ್ಲ. 10ನೇ ಕ್ಲಾಸ್ ಆಗ್ತಿದ್ದ ತಕ್ಷಣ ಎಲ್ರಿಗೆ ಟೆನ್ಷನ್ನು. ಕಾಮರ್ಸ್ ತೊಗೋಬೇಕಾ, ಆರ್ಟ್ಸ್ ತೊಗೋಬೇಕಾ, ಸೈನ್ಸ್ ತೊಗೋಬೇಕಾ, ಅಲ್ಲೇ ಟೆನ್ಷನ್ನು. ಬಟ್ ಪೇರೆಂಟ್ಸ್ ಡಿಸೈಡ್ ಮಾಡ್ತಾರೆ ಸೈನ್ಸ್ ತೊಗೊಳ್ಳೋ, ಯಾಕಂದರೆ ನೀನು ಇಂಜಿನಿಯರ್ ಆಗು, ಇಲ್ಲಾಂದರೆ ಡಾಕ್ಟರ್ ಆಗು, ಇಲ್ಲಾಂದರೆ ಕುರಿಕಾಯಿ ಕತ್ತೆಕಾಯಿ ಅಂತ. ಈ ಕುರಿಕಾಯಿ ಕತ್ತೆಕಾಯೋದು ಒಳ್ಳೇದಪ್ಪ, ಯಾಕಂದರೆ ಅವರಿಗೆ ನೆಮ್ಮದಿ ಇರುತ್ತೆ, ಫ್ರೀಡಮ್ ಆಫ್ ಕುರಿಗಳು ಇರ್ತವೆ, ಕತ್ತೆಗಳು ಇರ್ತವೆ ಕಂಪನಿಗೆ ಅಲ್ವಾ. ಫ್ರೀಡಮ್ ಇರ್ಬೋದು, ಕಾವೇರಿ ಹತ್ರ ಮಲ್ಕೋಬೋದು, ಯಾವಾಗ ಬೇಕಾದ್ರೆ ಊಟ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಮರ ಹತ್ಬೋದು, ಏನು ಬೇಕಾದ್ರೆ ಮಾಡ್ಬೋದು, ಕಾವೇರಿಯಲ್ಲಿ ಈಜಾಡ್ಬೋದು. ಏನು ಪ್ರಾಬ್ಲಮ್ ಏನು? ಕುರಿ ಕಾಯೋ ಕೆಲಸನಾಗಿದ್ದಿದ್ರೆ ಎಷ್ಟು ಖುಷಿ ಆಗ್ತಿದೆ ನಾನು. ಅಲ್ಲಿ ಕುರಿ ಕಾಯೋದು ನಮ್ಮೂರಲ್ಲಿ ಅವರು ಖುಷಿಯಾಗಿದ್ದಾರಪ್ಪ. ಮತ್ತೆ ಯಾಕೆ ಬೈತಾರೆ? ಪ್ರೆಷರ್ ಇಲ್ಲ, ಟೆನ್ಷನ್ ಇಲ್ಲ. ನಾನು ಹೇಳಿದೆ, ನನಗೊಂದು ಗ್ರೋಸರಿ ಸ್ಟೋರ್ ಮಾಡೋ ಐಡಿಯಾ ಇದೆ ಅಂತ. ಆ ಟೈಮಲ್ಲಿ ಅಮೆಝಾನ್ ಇರಲಿಲ್ಲ, ಡೆಲಿವರ್ ಮಾಡೋದು ಎಲ್ಲರೂ ಮನೆಗೆ, ಹೋಮ್ ಡೆಲಿವರಿ ಐಡಿಯಾ ಬಂತು ನನಗೆ ಚಿಕ್ಕ ವಯಸ್ಸಲ್ಲಿ. ಬೈದರು ಮನೇಲಿ, ಗ್ರ್ಯಾಜುಯೇಟ್ ಗ್ರೋಸರಿ ಸ್ಟೋರ್ ತೆಗಿತೀನೋ ಅಂತ ಬೈದರು. ನಾವು ಐಡಿಯಾಸ್ ಯೋಚನೆ ಮಾಡ್ತೀವಲ್ಲ, ಅದಕ್ಕೇನು ಆಪೋಸಿಷನ್ ಇರುತ್ತೆ, ಅದಕ್ಕೇನು ಆಬ್ಸ್ಟಕಲ್ಸ್ ಇದೆ ನೋಟ್ ಮಾಡಿ ಗೆಸ್ ಮಾಡಿ. ಇವಾಗ ನಿಮ್ದೊಂದು ಟೈಮ್ ಲೈನ್ ಇರುತ್ತೆ, ಟೈಮ್ ಲೈನ್ ಅಂತ ಬರುತ್ತೆ. ಇದು 6 months, ಇದು 10 months ಅಲ್ಲಿ ಆಗುತ್ತೆ, ಇದು 2 months ಅಲ್ಲಿ ಆಗುತ್ತೆ, ಇದು ನಾಳೆನೇ ಸರಿ ಮಾಡ್ತೀನಿ ಅಂತ ಗೆಸ್ಟಿಮೇಟ್ ಮಾಡಿ. ಎಸ್ ಅಂದರೆ ಶೆಡ್ಯೂಲ್ ಹಾಕಿ. ಇವಾಗ ಇದೆಲ್ಲ ಇವೆಂಟ್ಸ್ ಆದ್ರೇನೆ ನಾನು ಆಗುತ್ತೆ, ಆ ಶೆಡ್ಯೂಲ್ ಹಾಕಿ ಆರಾಮಾಗುತ್ತೆ. ನೆಕ್ಸ್ಟ್ ಡೇ ಏನು ಮಾಡಬೇಕು ನಿಮ್ಗೆ ಕ್ಲಾರಿಟಿ ಇರುತ್ತೆ. ಇಷ್ಟೊಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ನಾನು ಈ ಥರ ಸಾಲ್ವ್ ಮಾಡಿದ್ದೀನಿ. ಇವಾಗಲೂ ನಾವು ಏನಾದ್ರು ಲಾಂಚ್ ಮಾಡಿದರೆ OTGS ಮಾಡ್ತೀವಿ ಫಸ್ಟು. OTGS ಮಾಡಿದ ತಕ್ಷಣ ಸಿಂಪಲ್, ಪ್ಲ್ಯಾನ್ ಇಸ್ ಸಿಂಪಲ್, ಎಲ್ರಿಗೂ ಗೊತ್ತು. ಹಾಂ, ಅದು ಮಾಡಿ ನೀವು, ಅದೊಂದು ಮಾಡಿ. ಇದು ಲಾ ಆಫ್ ಅಟ್ರಾಕ್ಷನ್ ತುಂಬ ಸಿಕ್ಕಾಪಟ್ಟೆ ರಾಂಗ್ ಟೀಚಿಂಗ್ಸ್ ಕೊಟ್ಟಿರ್ತಾರೆ. ಫೋರ್ಸ್ ಮಾಡ್ಕೊಂಡು ಬಿಲೀವ್ ಮಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸುಳ್ಳ ಅಂತ ಹೇಳುತ್ತೆ ಮೈಂಡು. ಯಾಕೆ ಸುಳ್ಳು ಹೇಳ್ತೀಯ? ವಾಟ್ ದೇ ಸೇ ಇಸ್, ವೆನ್ ಯು ರಿಪೀಟ್ ಸಮಥಿಂಗ್, ಅದು ಸುಳ್ಳೇ ಆಗಿರ್ಬೋದು, ನೀವು ಪದೇ ಪದೇ ರಿಪೀಟ್ ಮಾಡ್ತಾ ಇದೆ ಅಂದರೆ ಮೈಂಡ್ ದೆನ್ ರಿಸೀವ್ ಇಟ್ ಆಸ್ ಅ ಟ್ರೂತ್ ಅಂತ. ಎಲ್ಲಿಪ್ಪ ನಾನು ಶ್ರೀಮಂತ ಅಂತ ವಾಲೆಟ್ ತೆಗಿತೀನಿ $1 ಬ್ಯಾಂಕ್ ಅಕೌಂಟ್ ತೆಗಿತೀನಿ $10. ಏನು ಮಾಡೋದು? ಹೇಳ್ಕೊಳ್ಳೋದು ನಾನು ಶ್ರೀಮಂತ, ಅಯ್ಯೋ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಝೀರೋಗಳೇ ಇಲ್ವಲ್ಲ ಅಂತ ಬೇಜಾರಾಗತ್ತೆ. ಹಿಂದೆ 0 ಇರುತ್ತೆ, ನೆಕ್ಸ್ಟ್ ಅಲ್ಲಿ ಇರಲ್ಲ. 0.00 ಆಗಬಾರ್ದು. ಸೊ ಅದು ಸುಳ್ಳು ದಾರಿ ಹಿಡಿಬೇಡಿ, ಇದು ನಿಜದ ದಾರಿ ನಾನು ತೋರಿಸಿದ್ದೀನಿ. ಸತ್ಯವಾದ ದಾರಿ ಹುಡುಕಿದ್ರೆ ನಮಗೆ ರಿಸಲ್ಟ್ ಸಿಗೋದು ಸಹಜ. ಬಟ್ ನಾವು ಸುಳ್ಳಿನ ದಾರಿಯಲ್ಲಿ ಹೋದರೆ ತುಂಬಾ ಕಷ್ಟ ಆಗಿಬಿಡುತ್ತೆ, ಹಿಂಸೆ ಆಗಿಬಿಡುತ್ತೆ. ಸೊ ಈ ಲಾ ಆಫ್ ಅಟ್ರಾಕ್ಷನ್ ಅಂತ ಸುಳ್ಳು ಹೇಳೋದು ಮಾಡಬೇಡಿ. ಅದೇನು ಲಾ ಅಲ್ಲ, ಲಾ ಆಫ್ ಫಿಸಿಕ್ಸ್ ಅಲ್ಲ ಅದು. ಅಂದರೆ ಗ್ರಾವಿಟೇಷನ್ ಥರ ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಗ್ರಾವಿಟೇಷನ್ ಥರನಾ? ಗ್ರಾವಿಟೇಷನ್ ಆಲ್ವೇಸ್ ವರ್ಕ್ಸ್ ಅಲ್ವಾ? ಏನಾದ್ರು ಕೆಳಗಡೆ ಹಾಕಿದ್ರೆ ಕೆಳಗಡೆ ಬೀಳುತ್ತೆ, ಅದು ಲಾ. ಅದು ಓಕೆ, ಅದು ವೆರಿಫೈ ಮಾಡ್ಬೋದು ನಾವು. ಇದು ಅಟ್ರಾಕ್ಷನ್ ಲಾ ವೆರಿಫೈ ಮಾಡೋಣ. ಇವಾಗ ಎಷ್ಟೊಂದು ಜನ ಕೆಟ್ಟದಾಗಿ ಪೋರ್ನೋಗ್ರಫಿ ನೋಡ್ತಾರೆ. ಹಾಂ, ಮತ್ತು ಡೈಲಿ 1 to 2 hours ಸ್ಪೆಂಡ್ ಮಾಡ್ತಾರೆ ಕೆಲವರು, ಎಸ್ಪೆಷಲಿ ಮೆನ್. ಇದರಲ್ಲಿ ಟೈಮ್ ವೇಸ್ಟ್ ಮಾಡ್ತಾರೆ ಸಿಕ್ಕಾಪಟ್ಟೆ. ಅಷ್ಟೊಂದು ಅವರು ವಿಜುವಲೈಸ್ ಮಾಡಿ ಬಿಲೀವ್ ಮಾಡಿ, ಯಾಕಂದರೆ ಅವರು ಒಂಥರ ಬೇರೆ ಸ್ಟೇಟಲ್ಲಿ ಹೋಗ್ತಾರೆ. ಸೊ ಅವ್ರ ಮನೇಲಿ ಪೋರ್ನ್ ಸ್ಟಾರ್ಸ್ ಇರಬೇಕಲ್ವಾ? ಯಾಕಿಲ್ಲ?
ಅಷ್ಟೊಂದು ಧ್ಯಾನ ಮಾಡೋದು ನಾನು ನೋಡೇ ಇಲ್ಲ. ಮೆನ್ ಮಾಡೋ ಅಷ್ಟು ಫೋನ್ ಇಟ್ಕೊಂಡು ಧ್ಯಾನ ಮಾಡ್ತಾರೆ ಪೊರ್ನೋಗ್ರಫಿ ಮೇಲೆ. ಇಟ್ ಇಸ್ ಅ ಕಂಪ್ಲೀಟ್ 100% ಅಟೆನ್ಷನ್. ಎಂಥ ಯೋಗಿಗಳಪ್ಪ, ಛ. ಸೊ ಅಂತ ಅವ್ರು ಕಾನ್ಸಂಟ್ರೇಟ್ ಮಾಡಿದ್ರು. ಅವ್ರ ಮನೆ ಅವ್ರ ಬೆಡ್ರೂಮ್ ತುಂಬ ಬರೀ ಪೋರ್ನ್ ಸ್ಟಾರ್ಸ್ ಇರಬೇಕಲ್ವ, ಯಾರೂ ಇಲ್ವಲ್ಲ. ಸೊ ಆ ಥರ ನಾವು ಡ್ರೀಮ್ ಮಾಡಿಕೊಂಡು ಬಿಲೀವ್ ಮಾಡಿಕೊಂಡು ಫೀಲ್ ಮಾಡಿಕೊಂಡು ಹಾಗೆ ಎಲ್ಲ ಜಸ್ಟ್ ಒಂದು OTGS ಮಾಡಿ, ಎಷ್ಟು ಸಿಂಪಲ್ ಆಗಿದೆ. ದಟ್ ಲಾ ಆಫ್ ಅಟ್ರಾಕ್ಷನ್ ನೀವು ಹೇಳಿದ ಪ್ರಕಾರ ಇಟ್ ಸೀಮ್ಸ್ ಟೂ ಫೋರ್ಸ್ಫುಲ್. there are some videos which says manifest abundance ಇಲ್ಲ ಇಷ್ಟು ಅಮೌಂಟನ್ನು 24 hours ಅಲ್ಲಿ ಯು ಕ್ಯಾನ್ ಅಚೀವ್ ಇಟ್. ನೀವು ಅದನ್ನು ಬಿಲೀವ್ ಮಾಡಿ ಯು ಹ್ಯಾವ್ ಟು ಡೂ ದಿಸ್ ಆ್ಯಂಡ್ ಯು ಹ್ಯಾವ್ ಟು ಲೆಟ್ ಗೋ ಅನ್ನೋ ಥರ ಹೇಳ್ತಾರೆ. ಸೊ ಯು ಕ್ಯಾನ್ ಡೂ ದಿಸ್ ಇನ್ 24 hours ಅಂತ. ಆ ಪ್ರೆಷರಲ್ಲಿ 24 ಗಂಟೆಯಲ್ಲಿ ಆಗಲಿಲ್ಲ ಅಂತ ಹೇಳಿ ಆದರೆ ದೆನ್ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ರಾಂಗ್ ಬಿಲೀವ್ಸ್. ಅದೇನು ಒಂದು ನಮ್ಮ ಆಸೆಗೆ ಕೊನೆ ಇಲ್ಲ. ಅಂದರೆ ಲೋಭ ಅಂತಾರೆ ಸಂಸ್ಕೃತದಲ್ಲಿ, ಕನ್ನಡದಲ್ಲೂ ಇದೆ ಲೋಭ. ಈ ಲೋಭ ಅನ್ನೋದು ಬಿಟ್ಬಿಡ್ಬೇಕು. ಯಾಕಂದರೆ ವಿತೌಟ್ ಡಿಸರ್ವಿಂಗ್ ನಾವೇನಾದ್ರು ತೊಗೊಂಡ್ರೆ ಅದು ನಮ್ಮ ಹತ್ರ ಇರಲ್ಲ, ಅದು ಹೋಗ್ಬಿಡುತ್ತೆ. ಫುಲ್ ಮಾಡ್ಕೊಂಡು ಏನೋ ಅಂತ ತೊಗೊಂಡ್ಬಿಡ್ತೀವಿ ನಾವು, ನಮ್ಮ ಹತ್ರ ಇರಲ್ಲ ಅದು. ವೆನ್ ವಿ ಆರ್ ತುಂಬ ಚೇಸ್ ಮಾಡ್ತೀವಿ, ಡೆಸ್ಪರೇಟ್ ಆಗಿ ಒದ್ರ ಹಿಂದೆ ಹೋಗ್ತೀವಿ. ಈಗ ಅದು ನಮ್ಮ ಮೇಲೆ ಆಗಲಿ, ಇಫ್ ಸಂಬಡಿ ಇಸ್ ಡೆಸ್ಪರೇಟ್ ಅಬೌಟ್ ಅಸ್ ಅಂದರೆ ವಿ ವಿಲ್ ರನ್ ಅವೇ ಫ್ರಮ್ ದೆಮ್. ಹೌದು, ಟೂ ಮಚ್ ಆಫ್ ಅಟೆನ್ಷನ್ ಬಂದು ಯಾರಾದರೂ ಕೊಟ್ಟರೆ ಭಯ ಆಗತ್ತೆ ನಮಗೆ, ಏನು ಹೇಳ್ತಾರೆ ಅಂತ. ವಿ ಕಾಂಟ್ ರಿಸೀವ್ ಇಟ್ ಗುಡ್ ವೇ. ಸೊ ಈವನ್ ಮನಿ ಈಸ್ ಆಲ್ಸೋ ದ ಸೇಮ್ ಕೈಂಡ್ ಆಫ್ ಎನರ್ಜಿ ಅಂತ ಹೇಳಿ. ಮನಿ ಅನ್ನೋ ಎನರ್ಜಿ ನಮ್ಮ ಹತ್ರ ನ್ಯಾಚುರಲ್ ಆಗಿ ಬರುತ್ತೆ. ಫಸ್ಟು ಸ್ಲೋಪ್ ಬಿಲ್ಡ್ ಮಾಡಿ ನೀರು ಬರುತ್ತೆ. ನೀವು ಸ್ಲೋಪ್ ಬಿಲ್ಡ್ ಮಾಡಲಿಲ್ಲ ಅಂದರೆ ಸ್ಲೋಪ್ ಇಸ್ ವ್ಯಾಲ್ಯೂ, ಅಲ್ಲಿಂದ ಇಲ್ಲಿಗೆ ಕಾಸು ಬರುತ್ತೆ. ನೀವು ಇದು ಫುಲ್ ವ್ಯಾಲ್ಯೂ ಮಾಡಬೇಕು ನಿಮ್ಮ ಲೈಫು, ಎಲ್ರಿಗೂ ಕೊಡಬೇಕು, ಏನಾದ್ರು ಒಂದು ವ್ಯಾಲ್ಯೂ ಕೊಡಿ. ಟ್ರೂ. ಆ್ಯಂಡ್ ಗುರುಜಿ, ಆ್ಯಸ್ ಐ ಟೋಲ್ಡ್ ಯು, ಐ ಆಮ್ ಅಂಡರ್ಗೋಯಿಂಗ್ ಹಿಪ್ನೋಥೆರಪಿ ಫಾರ್ ವೇರಿಯಸ್ ಪರ್ಸ್ನಲ್ ಸಿಚುವೇಶನ್ಸ್ ಐ ಯೂಸ್ ಟು ಫೇಸ್. ಸೊ ಜನರಲ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಫೈನಾನ್ಷಿಯಲ್ ಏನೋ ಬ್ಲಾಕೇಜಸ್ ಇದೆ, ಏನೋ ಒಂದು ಇದೆ ಅಂತ ಗೊತ್ತಾದಾಗ ಜನರಲಿ ಇಟ್ ವಿಲ್ ನಾಟ್ ಬಿ ಎಕ್ಸಾಕ್ಟ್ಲಿ ಫೈನಾನ್ಷಿಯಲ್ ಬ್ಲಾಕ್, ಅದು ಫೈನಾನ್ಸಿಗೆ ಸಂಬಂಧನೇ ಇರಲ್ಲ. ಸಮಥಿಂಗ್ ದ ರೂಟ್ ಕಾಸ್ ವಿಲ್ ಬಿ ಟೋಟಲಿ ಡಿಫ್ರೆಂಟ್. ಐದರ್ ಅದು ನಮ್ಮ ಚೈಲ್ಡ್ಹುಡ್ ಕಂಡೀಷನಿಂಗ್ ಇರ್ಬೋದು, ಯಾಕಂದರೆ ನಮ್ಮ ಸುತ್ತಮುತ್ತ ನಾವು ಬೆಳೀತಾ ನಾವು ಎಲ್ಲವನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ ಆ್ಯಸ್ ಎ ಚೈಲ್ಡ್. ಅದು ಪೇರೆಂಟ್ಸ್ ಇದ್ದು ಕಂಡೀಷನಿಂಗ್, ಅವರ ಬಿಲೀಫ್ ಸಿಸ್ಟಮ್, ನಮಗೆ ಗೊತ್ತಿಲ್ಲದಂಗೆ ಅವರದ್ದು ಸರಿನೋ ತಪ್ಪೋ ವಿ ವಿಲ್ ಟೇಕ್ ಎವ್ರಿಥಿಂಗ್. ಸೊ ಆವಾಗ ಥ್ರೂ ಔಟ್ ಲೈಫ್ ಇಟ್ ವಿಲ್ ಬಿ ಕ್ಯಾರಿಡ್. ನಮ್ಮ ಪಾಸ್ಟ್ ಲೈಫಿಂದ ನಮ್ಮ ಚೈಲ್ಡ್ಹುಡ್, ಇನ್ನರ್ ಚೈಲ್ಡ್ ಎಲ್ಲನೂ ಕೌಂಟ್ ಆಗಿರುತ್ತೆ. ಸೊ ಆವಾಗ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಅವರು ಇವಾಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಅದರ ಮೇಲೆ ವರ್ಕ್ ಮಾಡ್ತಾ ಹೋಗ್ತಾರೆ ಆನ್ ಅ ಸಟಲ್ ಲೆವೆಲ್, ಬಟ್ ದೇ ಡೋಂಟ್ ಗೋ ಡೀಪ್ ಇನ್ ಟು ವಾಟ್ ಈಸ್ ದ ರೂಟ್ ಕಾಸ್. ಸೊ ಹೌ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರೂಟ್ ಕಾಸ್, ವಾಟ್ ಆರ್ ದ ಬ್ಲಾಕೇಜಸ್, ಥಿಂಗ್ಸ್ ದಟ್ ಬ್ರಿಂಗ್ಸ್ ಬ್ಲಾಕೇಜಸ್ ಇನ್ ಫೈನಾನ್ಷಿಯಲ್ ಅಬಂಡೆನ್ಸ್? ಎರಡು ಕನ್ನಡಿಬೇಕು ಇದಕ್ಕೆ. ಒಂದು ನಿಮ್ಮ ಸೆಲ್ಫ್ ರಿಫ್ಲೆಕ್ಷನ್, ನೀವು ಯೋಚನೆ ಮಾಡಿ ನಾನೇನು ತಪ್ಪು ಮಾಡ್ತೀನಿ, ಯಾಕೆ ನಂಗೆ ಕಾಸು ಬರ್ತಿಲ್ಲ. ಇನ್ನೊಂದು, ಯಾರಾದರೂ ನಿಮ್ಗೆ ಅಬ್ಸರ್ವ್ ಮಾಡಿದರೆ ಕ್ಲೋಸ್ಲಿ, ಲೈಕ್ ಯುವರ್ ಸ್ಪೌಸ್ ಆರ್ ಯುವರ್ ಪೇರೆಂಟ್ಸ್ ಆರ್ ಸಂಬಡಿ, ಅವ್ರನ್ನ ಕೇಳಿ. ಇಲ್ಲಾಂದರೆ ಫ್ರೆಂಡ್ಸ್ ಯಾರಾದರೂ, ಅವ್ರನ್ನ ಕೇಳಿ, ಯಾಕೋ ನಂಗೆ ಕಾಸು ಮಾಡೋಕ್ಕಾಗ್ತಿಲ್ಲ ಅಂತ. ನೀನೇ ಹೇಳು, ಬೇಜಾರು ಮಾಡ್ಕೊಳ್ಳಲ್ಲ ನಾನು, ನಿಜ ಹೇಳು. ನಿಜ ಹೇಳ್ತಾರೆ ಜನ. ಯಾಕೆ ನಿಮಗೆ ಕಾಸು ಬಿಡೋಕ್ಕೆ, ಯಾಕೆ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲರೂ ಅನಲೈಸ್ ಮಾಡ್ಕೊಂಡು ಕೂತಿರ್ತಾರೆ. ನಿಮ್ಮ ಬಗ್ಗೆ ಕ್ಲೋಸ್ ಆಗಿರೋರು ಎಲ್ಲರೂ ಅನಲೈಸ್ ಮಾಡಿರ್ತಾರೆ. ಅವರಿಗೆ ಹೇಳೋ ಅಂತ ಅವಕಾಶ ಕೊಟ್ಟಿರಲ್ಲ ನೀವು, ಜೋರು ಮಾಡಿಕೊಂಡು. ತಪ್ಪರ್ಥ ಮಾಡ್ಕೊಳ್ತಾರೆ. ಸೊ ಎಲ್ಲಿ ಅಪಾರ್ಥ ಮಾಡ್ಕೋತಾರೋ ಸುಮ್ಮನೆ ಇರ್ತಾರೆ ಎಲ್ಲರೂ. ಬಟ್ ನೀವು ಪರ್ಮಿಷನ್ ಕೊಟ್ಟರೆ, ನಿಜ ಹೇಳಿ ನನ್ನ ಬಗ್ಗೆ ಅಂತ ಕ್ಲೋಸ್ ಪೀಪಲ್ಗೆ ಹೇಳಿ, ನಿಮಗೆ ಕನ್ನಡಿ ತೋರಿಸ್ತಾರೆ. ಅಲ್ಲದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಅದೇನು ಕಷ್ಟ ಇಲ್ಲ. ನಮ್ಮ ಸ್ವಲ್ಪ ಈಗೋ ಬಿಡಬೇಕಷ್ಟೆ. ನಮ್ಮ ಸುತ್ತಮುತ್ತ ಎಲ್ಲರೂ ಇರೋರಿಗೆ ಎಲ್ರಿಗೂ ಗೊತ್ತು. ಏನು ಗೊತ್ತು, ನನ್ನ ಹಿಂದ್ಗಡೆ ನನ್ನ ಶರ್ಟ್ ಇನ್ಸರ್ಟ್ ಮಾಡಿಲ್ಲ ಪ್ಯಾಂಟಲ್ಲಿ ಅಂತ ಅವ್ರಿಗೆ ಕಾಣುತ್ತೆ, ನನಗೆ ಗೊತ್ತಾಗಲ್ಲ, ಯಾಕಂದರೆ ಹಿಂದೆ ಇದೆ. ಅವ್ನು ಕೇಳಿದ ತಕ್ಷಣ ಹೇಳ್ತಾರೆ, ಇಲ್ಲಪ್ಪ ನೀ ಈ ಥರ ಹೋಗಬೇಡ, ಒಳಗಡೆ ಆದರೂ ಹಾಕು ನಿನ್ನ ಶರ್ಟು ಅಂತ. ಅಲ್ಲಿಗೆ ನಿಮಗೆ ಅವೇರ್ನೆಸ್ ಬರುತ್ತೆ, ಅದನ್ನು ಕರೆಕ್ಟ್ ಮಾಡ್ಕೋಬೋದು. ಸೊ ಜನ ಹೇಳ್ತಾರೆ, ನಿನ್ನ ಆ್ಯಟಿಟ್ಯೂಡ್ ಸರಿ ಇಲ್ಲಪ್ಪ, ನೀನು ಸಿಕ್ಕಾಬಟ್ಟೆ ಚಿಕ್ಕ ವಿಷಯಕ್ಕೆಲ್ಲ ಇದಾಗಿ ಮಾಡ್ತೀಯ, ಡ್ರಾಮಾ ಮಾಡ್ತೀಯ, ಅದಕ್ಕೆ ಯಾರು ನಿನ್ನ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ ಅಂತ ನಿಜ ಹೇಳ್ತಾರೆ. ಸೊ ಇದೊಂದು ಮಾಡಿ, ಇದು ನಮ್ಮ ಈಗೋ ಸೈಡಿಗೆ ಇಟ್ಬಿಟ್ರೆ ಎಲ್ಲನೂ ಈಸಿ. ನಮಗೆ ಫೀಡ್ಬ್ಯಾಕ್ ಬೇಕು. ಫೀಡ್ಬ್ಯಾಕ್ ಅನ್ನೋದು ಯಾರು ನಿಲ್ಲಿಸ್ತಾರೋ ಅವರು ಅಗ್ಲಿ ಆಗಿಬಿಡ್ತಾರೆ, ಒಂಥರ ಕುರೂಪವಾಗ್ತಾರೆ. ಯಾಕಂದರೆ ಅವ್ರಿಗೆ ಕನ್ನಡಿ ಇಲ್ಲ ಮನೇಲಿ, ಅವ್ರಿಗೆ ಗೊತ್ತಿಲ್ಲ ನನ್ನ ಮೀಸೆ ಸರಿಯಾಗಿ ಶೇವ್ ಮಾಡಿದ್ದೀನೋ ಇಲ್ವ ಅಂತ ಅವ್ರಿಗೆ ಗೊತ್ತಿಲ್ಲ. ಅರ್ಧಕ್ಕರ್ಧ ಇಲ್ಲೇ ಇರುತ್ತೆ, ಅರ್ಧ ಶೇವ್ ಆಗಿರುತ್ತೆ.
ನಾನು ಎಷ್ಟು ಹೊಲ್ಸಾಗಿ ಕಾಣ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಇದೆ ನೋಡಿ ನಮ್ಮ ರಿಫ್ಲೆಕ್ಷನ್ನು. ಯಾರ್ಯಾರಿಗೆ ಹೋಗಿ ಕೇಳಿ, ನೀವೇ ಹೇಳಿ, ನಾನು ಬೇಜಾರು ಮಾಡ್ಕೊಳ್ಳಲ್ಲ, ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಇಂಪ್ರೂವ್ ಆಗಬೇಕು ಅಂತ ನಾನು ಕೇಳ್ತೆ, ದಯವಿಟ್ಟು ಹೇಳಿ ನಾನು ನಿಜವಾಗ್ಲೂ ನಂಗೆ ಯಾಕೆ ಆಗ್ತಿಲ್ಲ ಇದು ಅಂತ ಕೇಳಿ. ಸುತ್ತಮುತ್ತವರು ಇರೋರು ತುಂಬ ಅಬ್ಸರ್ವ್ ಮಾಡಿರ್ತಾರೆ ನಿಮ್ಮನ್ನು, ಅವ್ರಿಗೇನು ಬೇರೆ ಕೆಲಸ ಇಲ್ವಲ್ಲ. ಅಟ್ಲೀಸ್ಟ್ ಯೂಸ್ ಮಾಡಿ ಅದನ್ನು ರಿಫ್ಲೆಕ್ಷನ್ನ. ಬಟ್ ಏನಾದ್ರು ಒಂದು ಮೆಂಟರ್ ಸಿಕ್ಬಿಟ್ರೆ ನಿಮಗೆ, ಗುರು ಸಿಕ್ಬಿಟ್ರೆ, ಗುರುನ ಕೇಳಿದ್ರೆ ಆಯಿತು, ಅವ್ರು ಕರೆಕ್ಟಾಗಿ ರಿಫ್ಲೆಕ್ಟ್ ಮಾಡ್ತಾರೆ ಎಲ್ಲನೂ 360 ಡಿಗ್ರೀಸ್. ನನ್ನ ಗುರು ನನಗೆ 360 ಡಿಗ್ರೀಸ್ ರಿಫ್ಲೆಕ್ಟ್ ಮಾಡ್ತಾರೆ. ನನ್ನ ಶಿಷ್ಯನಿಗೆ ನಾನು 360 ಡಿಗ್ರೀಸ್ ರಿಫ್ಲೆಕ್ಟ್ ಮಾಡಿ ತುಂಬ ಪ್ರೀತಿಯಿಂದ ಹೇಳ್ತೀನಿ, ನೋಡಪ್ಪ ಇದು ನಿನ್ನ ಕಚಡ, ಇದು ಸರಿ ಮಾಡು ಅಂತ ಕೇಳೋ ಅಂತ ಅವನಿಗೆ ಹ್ಯುಮಿಲಿಟಿ ಇರಬೇಕು. ದುರಹಂಕಾರ ಮಾಡಿದ್ರೆ ಆಗಲ್ಲ. ಓಪನ್ನೆಸ್ ಇರಬೇಕು ಕಲಿಯೋಕ್ಕೆ. ನೀವು ಕಲಿಯೋ ಮೂಡಿಗೆ ಬಂದು ಏನು ಬೇಕಾದ್ರೆ ಮಾಡ್ಬೋದಪ್ಪ, ಅಬಂಡೆಂಟಾಗಿ ಮಾಡ್ಬೋದು. ಕಲಿಬೇಕು, ಏನು ಕಲಿಬೇಕು ಅಂತ ಫಸ್ಟ್ ಬೇರೆಯವ್ರನ್ನ ಕೇಳಿ, ಯಾಕಿದು ವರ್ಸ್ ಆಯಿತು ಅಂತ. ಯಾಕೆ ಮುಂಚೆ ನಂಗೆ ಬಿಸ್ನೆಸ್ ಎಲ್ಲ ನಡೆಸ್ಬೇಕಾದ್ರೆ ತುಂಬ ಕ್ಲೈಂಟ್ಸ್ ರಿಜೆಕ್ಟ್ ಮಾಡೋರು. ನಾನು ಸರ್ ನೀವು ರಿಜೆಕ್ಟ್ ಮಾಡಿದ್ರೆ ಪರವಾಗಿಲ್ಲ, ನಂಗೆ ಒಂದು 5 ನಿಮಿಷ ಕೊಡಿ, ಏನು ಪ್ರಾಬ್ಲಮ್ ಏನು ನನ್ನ ಆಫರಲ್ಲಿ ನಂಗೆ ಅರ್ಥ ಆಗ್ತಿಲ್ಲ, ನೀವೇ ಹೇಳಿ ನಂಗೆ ಎಕ್ಸ್ಪ್ಲೇನ್ ಮಾಡಿ ಅಂತ. ಅವಾಗ ಎಕ್ಸ್ಪ್ಲೇನ್ ಮಾಡ್ತಿದ್ರು, ನೋಡಪ್ಪ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ ಅಂತ. ಅಲ್ಲೇ ನಾನು ಆಫರ್ ಚೇಂಜ್ ಮಾಡಿ ಮತ್ತೆ ಕಳಿಸ್ತಾ ಇದ್ದೆ ಅವ್ರಿಗೆ. ಅವ್ರ ಮುಂದೆನೇ ಎಕ್ಸೆಪ್ಟ್ ಮಾಡ್ತಾಯಿದ್ರು, ಯಾಕಂದರೆ ಲಿಸನ್ ಟು ದೆಮ್. ಯಾರಿಗಾರು ಏನೋ ಒಂದು ಆಫರ್ ಮಾಡೋ ಮುಂಚೆ ಅವ್ರಿಗೆ ಬೇಕೋ ಬೇಡೋ ಅಂತ ನಾವು ನೋಡಬೇಕಲ್ವ. ಸೊ ಇದೊಂದು ಆಫರ್ ಮಾಡೋದು ಹೇಗೆ, ಅವ್ರ ಬಗ್ಗೆ ಎಲ್ಲನೂ ಗೊತ್ತಿರಬೇಕು ನಿಮಗೆ, ಆವಾಗ ನೀವು ಆಫರ್ ಮಾಡ್ಬೋದು ಅವ್ರಿಗೆ, ಆವಾಗ ಅಕ್ಸೆಪ್ಟ್ ಮಾಡ್ಕೋತಾರೆ ಆಫರು. ಇವಾಗ ನೀವು ಆಫರ್ ಮಾಡಿದ್ರೆ ಬನ್ನಿ ಪಾಡ್ಕಾಸ್ಟ್ಗೆ, ನಾನು ಅಕ್ಸೆಪ್ಟ್ ಮಾಡಿದೆ, ಯಾಕೆ ಕನ್ನಡಲ್ಲಿ ಮಾತಾಡೋ ಆಸೆ. ಯಾರು ಕರೆಯಲ್ಲ ನನಗೆ ಕನ್ನಡ ಪಾಡ್ಕಾಸ್ಟ್ ಅವರು, ಅದಕ್ಕೆ ಹಿಂದಿಯವ್ರು ಕರೀತಾರೆ. ಹಿಂದಿ ಕಲ್ತಿದ್ದೀನಿ ನಾನು ಪಾಡ್ಕಾಸ್ಟ್ ಮಾಡೋಕ್ಕೆ ಕಷ್ಟಪಟ್ಟು. ಹಿಂದಿಯಲ್ಲಿ ಏನಂತಾರೆ ಗೊತ್ತಾ, ಬಸ್ ಬರ್ತಾ ಇದೆ ಅನ್ನಂಗೆ ಇಲ್ಲ, ಬಸ್ ಬರ್ತಾ ಇದ್ದಾಳೆ ಅಂತಾರೆ. ಮೀಸೆ ಬರ್ತಾ ಇದೆ ಅನ್ನೋಕ್ಕಾಗಲ್ಲ, ಮೀಸೆ ಬರ್ತಾ ಇದ್ದಾಳೆ ಅಂತಾರೆ ಹಿಂದಿಯಲ್ಲಿ. ತುಂಬ ಕನ್ಫ್ಯೂಸು. ನೀರು ಗಂಡ್ಸಂತೆ, ನೀರು ಬರ್ತಾನೆ, ನೀರು ಬರ್ತಾನೆ. ಅದೇ ಐಸ್ ಆಗಿಬಿಟ್ರೆ ಐಸ್ ಬರ್ತಾಳೆ. ಅದು ಹೊಗೆ ಆದರೆ, ಸ್ಟೀಮ್ ಆದರೆ, ಆವಿ ಆದರೆ ಮತ್ತೆ ಜೆಂಡರ್ ಚೇಂಜು, ಆವಿ ಬರ್ತಾಳೆ ಅಂತಾರೆ. ಹೆಪ್ಪಾ ಕನ್ಫ್ಯೂಸ್ ಆಗುತ್ತೆ ಹಿಂದಿ. ಅಂದರೂ ಕಲ್ತಿದ್ದೀನಿ. ಬಟ್ ನೀವು ಕರೆದ್ರ ಅಂತ ಕನ್ನಡ ಪಾಡ್ಕಾಸ್ಟ್ ಮಾಡೋಕ್ಕೆ ನಾನು ರೆಡಿ. ಅದಕ್ಕೆ ಸೊ ನೋಡಿ, ನಂಗೆ ಬೇಕಿರೋ ಆಫರ್ ನೀವು ಮಾಡಿದ್ದೀರಾ. ನಂಗೆ ಕನ್ನಡಲ್ಲಿ ಮಾತಾಡಬೇಕು, ನಿಮಗೂ ಮಾತಾಡಬೇಕು, ಅದಕ್ಕೆ ಬಂದುಬಿಟ್ಟೆ. ಇಟ್ ವಾಸ್ ರೈಟ್ ಎಟ್ ದ ಟೈಮ್. ರೈಟ್ ಆಫರ್ ನಾವು ರೈಟ್ ಟೈಮಿಗೆ ಕರೆಕ್ಟ್ ಪೀಪಲಿಗೆ ಮಾಡಿದ್ರೆ ನಮ್ಗೆ ಅಬಂಡೆನ್ಸ್ ಬರುತ್ತೆ ಅಷ್ಟೇ. ಕ್ವಶನ್ ತಲೆಗೆ ಬಂತು. ಓಕೆ, ನಿಮ್ಮ ಜನರಲಿ ಫೀಡ್ಬ್ಯಾಕ್ ಕೊಡೋರು ಅಂದ್ರೆ ಅವ್ರ ಬಗ್ಗೆ ಅವ್ರ ಕ್ವಾಲಿಟಿ. ಬೇಸಿಕಲಿ ಪಾಸಿಟಿವ್ ನೆಗೆಟಿವ್ ಫೀಡ್ಬ್ಯಾಕ್ಸ್ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ. ಬಟ್ ವೆನ್ ವಿ ಆರ್ ಸೋ ಓಪನ್ ಫಾರ್ ಫೀಡ್ಬ್ಯಾಕ್ಸ್ ಅಲ್ಲ, ಯಾವ ಕಡೆಯಿಂದ ಬರ್ತಾ ಇದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಹೌದು ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ಹೇಳಿದೆ ಇವಾಗ ಫೀಡ್ಬ್ಯಾಕ್ ಬಗ್ಗೆ ಇನ್ನೊಂದು ಮಾತು ಹೇಳ್ತೀನಿ. ಫೀಡ್ಬ್ಯಾಕ್ ಅಂದರೆ ಎಲ್ಲರ ಹತ್ರನೂ ತಗೊಳ್ಳೋದಲ್ಲ, ಯಾರು ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೋ, ನಿಮಗೆ ಕನ್ವಿನ್ಸ್ ಆಗಿರಬೇಕು. ಅವರು ಫಸ್ಟು ಕೇರ್ ಮಾಡಬೇಕು. ಸೆಕೆಂಡು ಅವರು ಆ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು. ಇವಾಗ ಕುಕ್ಕಿಂಗ್ ಬಗ್ಗೆ ಫೀಡ್ಬ್ಯಾಕು ಅಮ್ಮನ ಹತ್ರ ತಗೊಳ್ಳಿ, ಅಪ್ಪನ ಹತ್ರ ತಗೊಂಡು ಮೇ ನಾಟ್ ಬಿ ಸೋ ಗುಡ್ ಬಿಕಾಸ್ ಹಿ ಈಸ್ ನಾಟ್ ಕುಕ್ಡ್ ಎನಿಥಿಂಗ್ ಇನ್ ಲಾಂಗ್ ಟೈಮ್. ಬಟ್ ಅವ್ರು ಶೆಫ್ ಆಗಿದ್ರೆ ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಳ್ಳಿ ಅಲ್ವಾ. ಆ ಏರಿಯಾದಲ್ಲಿ ಯಾರು. ನನಗೆ ಇವಾಗ ಲೀಗಲ್ ಅಡ್ವೈಸ್ ಬೇಕು ಅಂದರೆ ನನ್ನ ಗುರುಗೆ ಕೇಳೋಕ್ಕಾಗತ್ತಾ, ಲಾಯರ್ ಹತ್ರ ಕೇಳಬೇಕು. ಸೊ ಅವ್ರು ಎಕ್ಸ್ಪರ್ಟ್ ಆಗಿರಬೇಕು, ಮತ್ತು ಅವ್ರು ನಮ್ಮ ಬಗ್ಗೆ ಕೇರ್ ಮಾಡಬೇಕು, ಮತ್ತು ನಾವು ಅವ್ರಿಗೆ ಮರ್ಯಾದೆ ಕೊಡಬೇಕು, ನಾವು ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು. ಸೊ ಯಾರ ಕಡೆಗೆ ನಾವು ರೆಸ್ಪೆಕ್ಟ್ ಕೊಡ್ತೀವೋ ಮತ್ತು ಅವರು ಎಕ್ಸ್ಪರ್ಟ್ ಆಗಿರ್ತಾರೋ, ಆಮೇಲೆ ಅವ್ರು ನಮ್ಮ ಬಗ್ಗೆ ಕೇರ್ ಮಾಡ್ತಾರೆ, ಅಂಥವ್ರ ಹತ್ರ ಫೀಡ್ಬ್ಯಾಕ್ ತೊಗೊಳ್ಳಿ. 3 ಚೆಕ್ ಪಾಯಿಂಟ್ ನೋಡಿ. ಡೂ ಐ ರೆಸ್ಪೆಕ್ಟ್ ದಮ್, ನಾನು ರೆಸ್ಪೆಕ್ಟ್ ಮಾಡ್ತೀನಿ ಅವ್ರನ್ನ, ಅವ್ರು ನನ್ನ ಬಗ್ಗೆ ಕೇರ್ ಮಾಡ್ತಾರ, ಅವರು ಎಕ್ಸ್ಪರ್ಟಾ, ಇದು 3 ಚೆಕ್ ಪಾಯಿಂಟ್ ಇದ್ದರೆ ಫೀಡ್ಬ್ಯಾಕ್ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಗ್ರೇಟ್ ಪಾಯಿಂಟ್. ಹಾಗೆ ಗುರುಜಿ, ದರ್ ಈಸ್ ಒನ್ ಮೋರ್ ಪಾಯಿಂಟ್. ಇವಾಗ ನಾವು ನಮ್ಮಲ್ಲೇನೋ ಒಂದು ವೆಲ್ತ್ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳಿ ಆದರೆ ಜನ ಭಯ ಬೀಳ್ತಾರೆ ಒಂದು ಪಾಯಿಂಟಲ್ಲಿ. ಯಾಕೆ ಗೊತ್ತಾ, ದೆರ್ ಈಸ್ ಅ ಕಾನ್ಸೆಪ್ಟ್ ಕಾಲ್ಡ್ ನಜರ್. ದೃಷ್ಟಿ ಆಗಿಬಿಡುತ್ತೇನೋ, ಜನ ಕಣ್ಣಾಗ್ತಾರೆ, ಇಲ್ಲ ಐ ಶುಡ್ ನಾಟ್ ಪೋರ್ಟ್ರೇ ವಾಟ್
ವಾಟ್ ಇಸ್ ದ ವೆಲ್ತ್ ದಟ್ ಐ ಆಮ್ ಕ್ರಿಯೇಟಿಂಗ್. ಇಲ್ಲ ಅದು ಪಾಸಿಟಿವ್ ಆಗಿ ಅವರೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದಾಗ ಪೀಪಲ್ ವಿಲ್ ಸೆನ್ಸ್ ಅಲ್ಲ ವೆದರ್ ಹಿ ಇಸ್ ಡೂಯಿಂಗ್ ಗುಡ್, ವೆದರ್ ಹಿ ಇಸ್ ಶೋಕೇಸಿಂಗ್ ಹಿಸ್ ರಿಚ್ನೆಸ್, ಇಲ್ಲ ಫೇಕ್ ರಿಚ್ಚಾ ಇಲ್ಲ ಅಥೆಂಟಿಕ್ ರಿಚ್ಚಾ ಅನ್ನೋದು ಪೀಪಲ್ ಕ್ಯಾನ್ ಸೆನ್ಸ್ ಗ್ರ್ಯಾಜುವಲಿ. ಸೊ ತುಂಬ ಜನ ಭಯ ಬೀಳ್ತಾರೆ, ಇನ್ಕ್ಲೂಡಿಂಗ್ ಮೀ. ಐ ಹ್ಯಾಡ್ ದಟ್ ಫಿಯರ್. ದೃಷ್ಟಿ ಆಗುತ್ತಾ, ಇಲ್ಲ ವೆದರ್ ದಟ್ ವಿಲ್ ಇಫೆಕ್ಟ್ ಮೈ ಗ್ರೋತ್ ಇವೆಂಚುವಲಿ ಇನ್ ಅ ನೆಗೆಟಿವ್ ವೇ. ಸೊ ಹೌ ಡು ಯು ಟ್ಯಾಕಲ್ ದಿಸ್? ಸೊ ಇದು ಕೆಲವೊಂದು ಸಾರಿ ಇದು ಶಾಪ ಅನ್ನೋ ಕ್ಯಾಟಗರಿಯಲ್ಲಿ ಬರುತ್ತೆ. ದೃಷ್ಟಿ ಅನ್ನೋದು ಯೋಗದಲ್ಲಿ ಶಾಪ ಅನ್ನೋ ಕ್ಯಾಟಗರಿಯಲ್ಲಿ ಬರುತ್ತೆ. ಇದು ನಿಜನೇ, ಶಾಪ ಅನ್ನೋದು ಮಾಡ್ತಾರೆ ಜನ. ವಿಶಿಂಗ್ ಬ್ಯಾಡ್, ನಿಮ್ಮನ್ನ ನೋಡಿ ಅವ್ರಿಗೇನೋ ಒಂದು ಬೇಜಾರಾಗತ್ತೆ, ಏನು ಇವರು ಇಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಏನೋ ಒಂದು ಇವ್ರು ಕೆಟ್ಟಗಾಗಲಿ ಅಂತ ಮನಸ್ಸಿಗೆ ಬರುತ್ತೆ ಅವ್ರಿಗೆ. ಅದು ಶಾಪ ಇದ್ದಂಗೆ. ಪಾಪ ಅನ್ನೋದು ನಾವು ಮಾಡೋ ರಾಂಗ್ಗೆ ಅದಕ್ಕೆ ಸಿಗೋ ಪರಿಹಾರ ಪಾಪ. ಇನ್ನೊಂದು ದೋಷ ಅಂತಾರೆ. ದೋಷ ಅನ್ನೋದು ಪ್ಲಾನೆಟರಿ. ಸೊ ನಾವು ಹುಟ್ಟಿರೋ ಟೈಮ್ ಸರಿ ಇರಲ್ಲ, ಆ ಪ್ಲಾನೆಟ್ಸ್ ಇನ್ಫ್ಲುಯೆನ್ಸಿಂದ ನಮ್ಗೇನೇನೋ ಆಗ್ತಾ ಇರುತ್ತೆ. ಇನ್ನೊಂದು ಕರ್ಮಗಳು. ಸೊ ಪಾಪ, ಶಾಪ, ದೋಷ, ಕರ್ಮ ಎಲ್ಲ ತೆಗಿಯೋಕ್ಕೆ ಒಂದು ಕ್ರಿಯೆ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಸಿಂಪಲ್ ಕ್ರಿಯೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ, ತುಂಬ ಸಿಂಪಲ್ ಆಗಿದೆ. ಯೂಟ್ಯೂಬಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದೀನಿ, ಇವಾಗ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಬೇಕಿರೋದು ಏನಿಲ್ಲ, ಒಂದು ಲೋಟ ಅಷ್ಟೆ. ಯಾವುದಾದ್ರೂ ಪ್ಲಾಸ್ಟಿಕ್ ನಡೆಯುತ್ತೆ, ಯಾವ ಮೆಟೀರಿಯಲ್ ಆದರೂ ನಡೆಯುತ್ತೆ. ಈ ಲೋಟದಲ್ಲಿ ಒಂದು ಅರ್ಧ ನೀರು ಫಿಲ್ ಮಾಡಿ. ಯಾವ ನೀರಾದರೂ ಆಗುತ್ತೆ, ಟ್ಯಾಪ್ ನೀರು ಆಗುತ್ತೆ, ಕುಡಿಯೋ ನೀರಾದರೂ ಆಗುತ್ತೆ. ಯಾಕಂದ್ರೆ ನೀರಲ್ಲಿ ಪವರ್ ಇರುತ್ತೆ. ನೀರು ಅಂದ್ರದ್ದು ಸಿಂಪಲ್ ಅಲ್ಲ, ಅದು ನೀರಲ್ಲಿ ಎನರ್ಜೆಟಿಕ್ ಸ್ಟ್ರಕ್ಚರ್ ಚೇಂಜ್ ಮಾಡುತ್ತೆ. It can attract and hold all the energy. ಹೈಡ್ರೋಜನ್ ಬಾಂಡ್ಸ್ ಬೇರೆ ಬೇರೆ ಥರ ಆಗುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಚೇಂಜ್ ದ ಎನರ್ಜಿ. ನೀರು ಅನ್ನೋದು ಅದು ಸ್ಟ್ರಕ್ಚರ್ ಚೇಂಜ್ ಮಾಡುತ್ತೆ. ನೀವು ಸ್ವಲ್ಪ ಫ್ರೀಸ್ ಮಾಡಿದರೆ ಅದೇ ಶೇಪಿಗೆ ಫ್ರೀಸ್ ಆಗುತ್ತೆ. ಸೊ ಇದು ಒಂದು ತೆಗೆದು ಇದಕ್ಕೆ ಅರ್ಧ ನೀರು ತಗೊಂಬಿಟ್ಟು ತಲೆ ಮೇಲೆ ಒಂದು 11 ಸಾರಿ ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಬೇಕಾದ್ರೆ ಆ್ಯಂಟಿ ಕ್ಲಾಕ್ ವೈಸ್ ನೋಡಿ. ಬಲ್ಗಡೆಯಿಂದ ಎಡಗಡೆ, ಆಮೇಲೆ ಮುಂದ್ಗಡೆಯಿಂದ ಹಿಂದೆ, ಈ ಥರ ಆ್ಯಂಟಿ ಕ್ಲಾಕ್ ವೈಸ್ ಒಂದು 11 ಸಾರಿ ರೊಟೇಟ್ ಮಾಡಬೇಕು. ಯಾಕಂದರೆ 11 ರುದ್ರನ ನಂಬರ್. ರುದ್ರನೇ ಇದೆಲ್ಲ ತೆಗೆಯೋದು. ಪಾಪ, ಶಾಪ, ಕರ್ಮ, ದೋಷ, ಇದು 4 ತೆಗೆದ್ಬಿಡ್ತಾರೆ. ಸೊ ಕಲ್ಪನೆ ಮಾಡಿ, ನಾರ್ತ್ ಸೈಡ್ ಫೇಸ್ ಮಾಡಿ. ನಾರ್ತ್ ಸೈಡಲ್ಲೇ ಶಿವ ಇರೋದು, ರುದ್ರ ಇರೋದು. ಅವ್ರ ಜಟೆಯಿಂದ ಗಂಗಾ ಬರ್ತಾ ಇರುತ್ತೆ, ಹರಿತಾ ಇರುತ್ತೆ. ಅದರಲ್ಲಿ ನಾವಿದ್ದೀವಿ ಅಂತ ಯೋಚನೆ ಮಾಡಿ. ಪ್ರಯಾಗ್ರಾಜಲ್ಲಿ ನೀವಿದ್ದೀರಾ ಅಂತ ಯೋಚನೆ ಮಾಡಿ. ಅಲ್ಲಿಂದ ಬರ್ತಾ ಇದೆ. ಇದನ್ನು ಮಾಡ್ತಾ ಇದ್ದಂಗೆ ಒಂದೊಂದು ರೌಂಡು ಒಂದೊಂದು ಇದು ಏನಂತಾರೆ ಅದಕ್ಕೆ, ಡಿಪ್. ಕನ್ನಡಲ್ಲಿ ಏನಂತಾರೆ ಡಿಪ್ಗೆ? ಮುಳುಗೋದು. ಮುಳುಗಿ ಹೇಳೋದು. ಆ ಥರ ಕಲ್ಪನೆ ಮಾಡಿ. ಮುಳುಗಿ ಹೇಳ್ತಾ ಇದ್ದೀನಿ ನಾನು, ಹೇಳ್ತಾ ಇದ್ದೀನಿ, ಗಂಗೆಯಲ್ಲಿದ್ದೀನಿ. ಇದು ಶಿವನ ಜಟೆಯಿಂದ ದೂರದಿಂದ ಬರ್ತಾ ಇದೆ. ಇದು ಒಂದು 11 ಸಾರಿ ಮಾಡಿ. ಮಂತ್ರ ಏನು ನೋಟ್ ಮಾಡ್ಕೊಳ್ಳಿ. ಮಹಾಪಾಪಂ ರುದ್ರಂ ಸಮರ್ಪಣಂ ಅಷ್ಟೇ. ಇದು ಮಂತ್ರ. ಮಹಾಪಾಪಂ ರುದ್ರಂ ಸಮರ್ಪಣಂ ಅಷ್ಟೇ. ಈ ಮಂತ್ರ ಲಾಸ್ಟಿಗೆ ಹೇಳಿ ಇದು ತೆಗೆದ್ಬಿಟ್ಟು ವಾಶ್ ಬೇಸಿನಲ್ಲಿ ಹಾಕಿ, ತೆಗೆದ್ಬಿಟ್ಟು ವಾಶ್ ಬೇಸಿನಲ್ಲಿ ಚೆಲ್ಬಿಟ್ಟು ನೀವು ಇದನ್ನು ತೊಳೆದ್ಬಿಡಿ. ಕರೆಕ್ಟಾಗಿ ತೊಳೆದ್ಬಿಟ್ಟು ಅದಿಟ್ಬಿಟ್ಟು ನೀವು ಕೈ ತೊಳ್ಕೊಳ್ಳಿ ಆ ನೀರಲ್ಲೇ. ಫ್ರೆಶ್ ಆಗಿಬಿಡ್ತೀರಾ. ಎಷ್ಟೊಂದು ರಿಲೀಫ್ ಸಿಕ್ಬಿಡುತ್ತೆ. ಟ್ರೈ ಮಾಡಿ ನೋಡಿ, ಎಲ್ಲರೂ ಮನೇಲಿ ಟ್ರೈ ಮಾಡಿ ನೋಡಿ. ಇದು ಡೈಲಿ ಮಾಡಬೇಕು. ಡೈಲಿ ಫಾರ್ ಎನಿ ಕನ್ಸಿಸ್ಟೆಂಟ್ ಡೇಸ್ ಇಲ್ಲ ರೆಗ್ಯುಲರಾಗಿ ಮಾಡಿ. ಬೆಳಗ್ಗೆ ಎದ್ಬಿಟ್ಟು ಹಲ್ಲುಜ್ಬೇಕಾದ್ರೆ ಒಂದು ಲೋಟ ಇಟ್ಕೊಳ್ಳಿ, ಅಲ್ಲೇ ಮಾಡಿಬಿಟ್ಟು ಅಲ್ಲೇ ವಾಶ್ ಬೇಸಿನಲ್ಲಿ ಹಾಕಿ ಕೈ ತೊಳ್ಕೊಂಬಿಡಿ. ಫ್ರೀ ಆಗ್ತೀರಾ ನೀವು, ಮೈಂಡೆಲ್ಲ ಫ್ರೀ ಆಗುತ್ತೆ. ಈ ಇನ್ವಿಸಿಬಲ್ ಥಿಂಗ್ಸ್ ಏನೇನೋ ಇರುತ್ತಲ್ವಾ, ಯಾವುದು ಶಾಪ, ಪಾಪ, ದೋಷ ಆ್ಯಂಡ್ ಕರ್ಮ, ಈ 4 ಹೋಗ್ಬಿಡುತ್ತೆ. ಕರ್ಮ ಅನ್ನೋದು ಕೆಟ್ಟ ಕರ್ಮ ಹೋಗ್ಬಿಡುತ್ತೆ, ಒಳ್ಳೆ ಕರ್ಮ ಇರುತ್ತೆ.